ಪ್ರತಿಯೊಂದು ಬಿಡ್ನು ಡೀಟೇಲ್ ಆಗಿ ಚೆಕ್ ಮಾಡಿದ್ಮೇಲೆ ಎಲ್ರಿಗಿಂತ ಕಡಿಮೆ ಬಿಡ್ ಕೋಟ್ ಮಾಡಿರೋ ಶಕುಂತಲಾ ಗ್ರೂಪ್ ಆಫ್ ಕಂಪನೀಸ್ಗೆ ಈ ಟೆಂಡರ್ನ ಕೊಡ್ತಾ ಇದ್ದೀವಿ. ಕೈಲಾಶ್ ಅವರೇ, ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಕಂಗ್ರಾಚುಲೇಷನ್ ಸರ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರಾಟ್ಸ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. Congratulations. Congratulations. ಕೈಲಾಶ್, ಇದು ಎಕ್ಸ್ಪೆಕ್ಟೆಡ್ ನ್ಯೂಸೇ ಆದ್ರೂ ಇದರ ಕ್ರೆಡಿಟ್ ಮಾತ್ರ ನಿಮ್ ಹೆಂಡತಿ ರಾಧಿಕಾ ಅವರಿಗೆ ಸೇರ್ಬೇಕು. ಕೈಲಾಶ್ ಅವರೇ, ಸಮಯಕ್ಕೆ ಸರಿಯಾಗಿ ನಾವು ಕೇಳಿರೋ ಡಾಕ್ಯುಮೆಂಟ್ಸ್ನ ಅವ್ರು ತಂದು ಕೊಡದೇ ಇದ್ದಿದ್ರೆ ಇಂಥ ಒಳ್ಳೆ ಟೆಂಡರ್ನ ನೀವು ಕಳ್ಕೋಬೇಕಾಗಿತ್ತು ಕೈಲಾಶ್ ಅವರೇ. ಅಜ್ಜಿ, ಸ್ವಲ್ಪ ಸುಸ್ತಾಗಿದೆ, ಜ್ಯೂಸ್ ಮಾಡ್ಕೊಡ್ತೀಯಾ? 7 ಕತ್ತೆ ವಯಸ್ಸಾಗಿದೆ, ಒಂದ್ ಜ್ಯೂಸ್ ಮಾಡ್ಕೊಳಕ್ಕಾಗಲ್ವಾ ನಿನ್ ಕೈಲಿ? ನೀನೇ ಮಾಡ್ಕೋ ಹೋಗು. ಸುನಂದಾ, ಅಮ್ಮ ಸುನಂದಾ. ಏನ್ ಚಿಕ್ಕಮ್ಮ? ಅಮ್ಮರಿಗೆ ಫೋನ್ ಮಾಡಿ ತಿಳ್ಕೊಳ್ಳೋಣ ಅಂದ್ರೆ ಫೋನೇ ಕನೆಕ್ಟ್ ಆಗ್ತಾ ಇಲ್ಲ. ನೀನೇ ಒಂದ್ಸಲ ಪ್ರಿಯಾಗ್ ಫೋನ್ ಮಾಡಿ ತಿಳ್ಕೊಳಮ್ಮ ಕೆಲ್ಸ ಹೇಗಿದೆ ಅಂತ. ಸರಿ ಚಿಕ್ಕಮ್ಮ. ಸುನಂದಾ, ಪ್ರಿಯಾನ ನರ್ಸರಿಲಿ ಕೆಲ್ಸಕ್ಕೆ ಸೇರಿಸಿ ಅಮರ್ ಒಳ್ಳೆ ಕೆಲಸ ಮಾಡ್ದ. ಸ್ವಲ್ಪನಾದ್ರೂ ಅಪ್ಪ ಇಲ್ಲ ಅನ್ನೋ ಕೊರಗು ಕಮ್ಮಿ ಆಗತ್ತೆ. ಒಂದ್ಸಲ ಫೋನ್ ಮಾಡಿ ತಿಳ್ಕೊಮ್ಮ. ಸರಿ ಚಿಕ್ಕಮ್ಮ. ಬನ್ನಿ, ನೀವಿಲ್ಲೇ ಇರಿ. ಆಯ್ತಮ್ಮ. ನಾನು ಹೋಗಿ ಪೇಪರ್ ತಗೊಂಡ್ ಬರ್ತೀನಿ. ಸರಿ ಅಮ್ಮ. ಅತ್ತೆ ಯಾಕೆ ಫೋನ್ ಮಾಡ್ತಿದ್ದಾರೆ? ಏನತ್ತೆ ಫೋನ್ ಮಾಡ್ತಿದ್ದೀರಾ? ಅಮ್ಮ ಪ್ರಿಯಾ, ಬಂದ್ಯೇನಮ್ಮ? ನೀನ್ ಹೇಗಿದ್ಯಾ ಅಂತ ತಿಳ್ಕೊಳಕ್ಕೆ ನಾನೇ ನಿಮ್ಮತ್ತೆಗೆ ಫೋನ್ ಮಾಡಕ್ ಹೇಳಿದ್ದು. ಕೆಲ್ಸ ಹೇಗಿದ್ಯಮ್ಮ? ಚೆನ್ನಾಗಿದೆ ಅಜ್ಜಿ, ಐ ಆಮ್ ಹ್ಯಾಪಿ. ಇಷ್ಟ ಬೇಗ ಯಾಕಮ್ಮ ಮನೆಗ್ ಬಂದ್ಬಿಟ್ಟೆ? ಫಸ್ಟ್ ಡೇ ಅಲ್ವಾ ಅಜ್ಜಿ, ಯಾಕೋ ಜಾಸ್ತಿ ಹೊತ್ತಿರ್ಬೇಕು ಅನ್ಸ್ಲಿಲ್ಲ. ಮನೆಗ್ ಬಂದು ಒಳ್ಳೆ ಕೆಲಸ ಮಾಡ್ದೆ ಅಮ್ಮ. ಜ್ಯೂಸ್ ಏನಾದ್ರೂ ಮಾಡ್ಕೊಡ್ಲಾ? ಕುಡಿತೀಯನಮ್ಮ? ಅಜ್ಜಿ, ನಾನ್ ಜ್ಯೂಸ್ ಕೇಳಿದ್ರೆ ಆಗಲ್ಲ ಅಂದೆ, ಅದಕ್ಕೆ ಕೊಡ್ತೀಯಾ? ಕೊಡ್ತೀನಿ. ಅದಕ್ಕೇನಿವಾಗ? ಅಜ್ಜಿ, ಮನೇಲಿ ತುಂಬಾ ವೇಸ್ಟ್ ಪೇಪರ್ಸ್ ಇದೆಯಲ್ಲ, ಅದೆಲ್ಲ ಮಾರ್ಬಿಡೋಣ. ಮಾರೋಣ ಅಂದ್ರೆ ಯಾರು ಬರ್ತಿಲ್ವಲ್ಲ ಪ್ರಿಯಾ. ಈಗಷ್ಟೇ ಬೀದಿ ಕೊಂಡೇಲಿ ಒಬ್ಬ ಕಾಣಿಸ್ತಾ ಅತ್ತೆ, ನಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ದೀನಿ. ನೇಹಾ ಬಾ, ನಾವಿಬ್ರು ಸೇರ್ಕೊಂಡು ಪೇಪರ್ಸ್ ತಗೊಂಡ್ ಬರೋಣ.
ತಗೊಳ್ಳಿ ಅಮ್ಮ. ಇದೇನಪ್ಪ ಇಷ್ಟೆಲ್ಲ ಪೇಪರ್ಸ್ ಕೊಟ್ಟು ಇಷ್ಟೇ ಇಷ್ಟು ದುಡ್ಡು ಕೊಟ್ಟಿದ್ಯಾ? ಇವು ಉಪಯೋಗ ಬರ್ದೇ ಇರೋ ಪೇಪರ್, ಇದು ಬೆಲೆ ಬಾಳೋ ಪೇಪರು. ಎರಡೂ ಒಂದೇನೇನಮ್ಮ. ಅಜ್ಜಿ ಹೋಗ್ಲಿ ಬಿಡಿ, ಮನೇಲಿರೋ ಕಸ ಎಲ್ಲ ಕ್ಲೀನ್ ಆಯ್ತಲ್ಲ. ತಗೊಳಮ್ಮ. ಹೆಂಡತಿಗೆ ಯಾರಾದ್ರೂ ದಿನ ಹೂವು ಹಣ್ಣು ಸ್ವೀಟು ತಗೊಂಡೋಗ್ತಾರೇನೋ? ಗಂಡ ಹೆಂಡತಿ ಮಧ್ಯೆ ಇರೋ ಕೋಪನ ದೂರ ಮಾಡೋದೆ ಈ ಹೂವು ಸ್ವೀಟ್ಸು ಕಣೋ. ಎಂತ ಜಗಳ ಆದ್ರೂ ಇದು ಕೊಟ್ರೆ ಸಾಕು ಕಣೋ, ಹೆಣ್ಮಕ್ಳು ಮನ್ಸು ಕರ್ಗೋಗುತ್ತೆ, ಎಲ್ಲ ಮರ್ತೋಗ್ತಾರೆ. ತಗೊಳಪ್ಪ. ಆಯ್ತಮ್ಮ, ಸರಿ ನಡಿ. ಅಮ್ಮ, ಒಂದು 6 ಮೊಳ ಹೂ ಕೊಡಿ. ಸರಿ. ಏನಪ್ಪ, ಹೊಸದಾಗಿ ಮದ್ವೆ ಆಗಿದ್ಯಾ? ಇಲ್ಲಮ್ಮ, ತುಂಬಾ ದಿನ ಆಯ್ತು. ಇಷ್ಟೊಂದ್ ಮೊಳ ಹೂ ತಗೋತಾ ಇದ್ಯಾ ಅಂದ್ರೆ ನಿಂಗೆ ಹೆಂಡತಿ ಮೇಲೆ ತುಂಬಾ ಪ್ರೀತಿ ಅನ್ಸತ್ತೆ. ತಗೊಳಪ್ಪ. ತಗೊಳ್ಳಿ. ಸರಿ. ಅದ್ಕೆ ಪೇಪರ್ ಮಾರಿದ ದುಡ್ಡಲ್ಲಿ ಐಸ್ ಕ್ರೀಮ್ ಪಾರ್ಟಿ ಮಾಡ್ಬೇಕನ್ನೋ ನಿಮ್ಮ ಐಡಿಯಾ ಸೂಪರ್ ಆಗಿದೆ. ಮತ್ತೆ ಪ್ರಿಯಾ ಅಂದ್ರೆ ಏನ್ ಅನ್ಕೊಂಡೇನೆ? ಹಾ, ಎಲ್ಲ ಸೂಪರ್ ಸೂಪರ್ ಐಡಿಯಾನೇ ಬರೋದು. ಬನ್ನಿ ಬನ್ನಿ ಪತಿರಾರೆ, ಕೂತ್ಕೊಳ್ಳಿ. ನಿಮ್ಗೂ ಐಸ್ ಕ್ರೀಮ್ ಕೊಡ್ತೀನಿ. ಪತಿರಾರೆ, ನಾನೊಂದ್ ಗ್ರೇಟ್ ಕೆಲ್ಸ ಮಾಡಿ ಎಲ್ಲರಿಗೂ ಐಸ್ ಕ್ರೀಮ್ ಕೊಡಿಸ್ದೆ. ಅಷ್ಟಕ್ಕೂ ಏನಂತ ಒಳ್ಳೆ ಕೆಲಸ ಮಾಡ್ದೆ? ಮನೇಲಿರೋ ಹಳೆ ಪೇಪರ್ನೆಲ್ಲ ಮಾರ್ಬಿಟ್ಟು ಅವ್ರ ಹತ್ರ 325 ರೂಪಾಯಿ ಇಸ್ಕೊಂಡೆ. ಅಂತೂ ಮನೇಲಿರೋ ಎಲ್ಲಾ ಕಸ ಮಾರಿ ಎಲ್ರಿಗೂ ಪಾರ್ಟಿ ಕೊಡ್ತಿದ್ಯಾ? ಅಂದ್ರೆ ಹಳೆ ಪೇಪರ್ಗೆ 325 ರೂಪಾಯಿ ಬಂತಾ? ಅಷ್ಟೊಂದು ಹಳೆ ಪೇಪರ್ ಇತ್ತಾ ಮನೇಲಿ? ಬರೀ ಪೇಪರ್ ಮಾರಿದ್ರೆ ಅಷ್ಟೊಂದು ದುಡ್ಡು ಎಲ್ಲಿ ಬರ್ತಿತ್ತು ರೀ? ನಮ್ ರೂಮಲ್ಲಿ ಒಂದಷ್ಟು ಬುಕ್ಸ್ ಇದ್ವಲ್ಲ, ಅದನ್ನು ಮಾರ್ಬಿಟ್ಟೆ ರೀ. ಯಾವ ಬುಕ್ಸು? ಅದೇ ಕಬರ್ಡ್ ನಲ್ಲಿ, ಬೀರು ಮೇಲೆ, ನನ್ ಶೆಲ್ಫು, ನಿಮ್ ವಾರ್ಡ್ರೋಬ್ ಪಕ್ಕ ಇರೋ ಬುಕ್ಸು. ಅದೆಲ್ಲ ಮಾರ್ಬಿಟ್ಟೆ. ಏಯ್, ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಖಂಡಿತವಾಗ್ಲೂ ಈ ಕಬೋರ್ಡ್ನಲ್ಲೇ ಇಟ್ಟಿದ್ದೆ. ಪ್ರಿಯಾ 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 ಏಯ್ ಪ್ರಿಯಾ, ಏಯ್ ನಿಂಗೇನ್ ತಲೆ ಕೆಟ್ಟಿದ್ಯಾ? ಇವಾಗ ಏನಾಯ್ತ್ರಿ? ಯಾವ್ದು ವೇಸ್ಟ್ ಪೇಪರು, ಯಾವ್ದು ಇಂಪಾರ್ಟೆಂಟ್ ಪೇಪರ್ ಅಂತ ಗೊತ್ತಾಗಲ್ವಾ ನಿನ್ಗೆ? ಬರೀ ಇದೇ ಆಯ್ತು. ಸ್ವಲ್ಪನೂ ಬುದ್ಧಿ ಉಪಯೋಗಿಸಲ್ವಾ ನೀನು?
ಯಾಕೋ ಅವಳನ್ನ ಹಾಗೆ ಬೈತಿದ್ಯಾ? ನೀನ್ ಸುಮ್ನೆ ಇರೋಜ್ಜಿ. ಇವಳಿಗಂತೂ ಬುದ್ಧಿ ಇಲ್ಲ, ನಿಮ್ಗಳಿಗೂ ಇಲ್ವಾ? ಬುಕ್ಸ್ ಮಾರ್ಬೇಕಾದ್ರೆ ಚೆಕ್ ಮಾಡ್ಕೋಬೇಕು ತಾನೆ. ಅಷ್ಟಕ್ಕೂ ಏನಾಯ್ತು ಪತಿರಾಯ್ರೆ? ಪ್ರಿಯಾ, ಆ ಬುಕ್ಸು ವೆರಿ ವೆರಿ ಇಂಪಾರ್ಟೆಂಟ್. ಅದಿಲ್ಲೆಲ್ಲೂ ಸಿಕ್ತಿಲ್ಲ ಅಂತ US ಅಲ್ಲಿರೋ ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ನಾನು ಇಲ್ಲಿಗೆ ತರಿಸಿದ್ದೆ. ಏಯ್, ಆ ಬುಕ್ಸ್ ಜೊತೆ ನಾನು ಕೊಂಡ್ಕೊಳ್ಳೋಕೆ ಹೊರಟಿರೋ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಕೂಡ ಇತ್ತು. ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಇತ್ತಾ? ಸಾರಿ ಪತಿರಾಯ್ರೆ, ನಂಗೆ ಗೊತ್ತಾಗ್ಲಿಲ್ಲ. ಗೊತ್ತಿಲ್ಲ ಅಂತ ಸುಮ್ಮನಿದ್ರೆ ಹೇಗೆ ಪ್ರಿಯಾ? ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದು ಬೇಡ್ವಾ? ಸರಿ, ಅಷ್ಟಕ್ಕೂ ಯಾರಿಗ್ ಮಾರ್ದೆ? ಸೈಕಲ್ನಲ್ಲಿ ಒಬ್ಬ ಬಂದಿದ್ದ ರೀ. ಈ ಏರಿಯಾನಲ್ಲಿ ಎಲ್ಲೋ ಇರ್ಬೋದು ರೀ. ಏಯ್, ಮತ್ ನಡಿ, ಹೋಗ್ ಹುಡ್ಕಣ, ನಡಿ. ನಿಮ್ನೆಲ್ಲ ಆಮೇಲೆ ಬಂದು ವಿಚಾರಿಸ್ಕೊತೀನಿ. ಅಯ್ಯಯ್ಯೋ, ಎಷ್ಟು ಇಂಪಾರ್ಟೆಂಟ್ ಪೇಪರೋ ಏನೋ. ದೊಡ್ಡವಳಾಗಿ ನಾನಾದ್ರೂ ನೋಡ್ಕೋಬಾರ್ದಾ? ಅಯ್ಯೋ. ಅತ್ತೆ, ಕಾಫಿ ತಗೊಳ್ಳಿ. ಬಂದ್ಯಾ ಕಂದ? ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಹೋಗಿದ್ ಕೆಲ್ಸ ಏನಾಯ್ತು? ಟೆಂಡರ್ ನಮ್ಗೆ ಸಿಕ್ತಮ್ಮ. ಎಸ್. ಪ್ರಾಜೆಕ್ಟು ನಮಗೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದ್ರೂ ಕೂಡ ನಮಗೆ ಸಿಗಬೇಕು ಅಂತ ಆ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದೆ ಕಣೋ. ಅದರಿಂದ ನಮ್ಮ ಬಿಸ್ನೆಸ್ ದೊಡ್ಡದಾಗಿ ಬೆಳೆಯೋದ್ರ ಜೊತೆಗೆ ಇನ್ನೂ ಸುಮಾರು ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋ ಆತ್ಮತೃಪ್ತಿ ಇರುತ್ತೆ. ಅಮ್ಮ, ಆಕ್ಚುಲಿ ಟೆಂಡರ್ ಮೇಲೆ ನನಗೆ ನಂಬಿಕೆನೇ ಹೊರಟೋಗ್ಬಿಟ್ಟಿತ್ತು. ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು ನನ್ನ ಕಣ್ಮುಂದೆನೇ ಪ್ರಾಜೆಕ್ಟ್ ಮಿಸ್ ಆಗ್ತಿದೆ ಅಂತ ತುಂಬ ಬೇಜಾರಾಯ್ತಮ್ಮ. ಸರಿಯಾದ ಟೈಮ್ಗೆ ರಾಧಿಕಾ ನಾವು ಕೋಟ್ ಮಾಡಿರೋ ಕವರ್ ತಂದು ಕೊಟ್ಟಿದ್ದಕ್ಕೆ ಟೆಂಡರ್ ನಮಗೆ ಸಿಕ್ತು. ಇದಕ್ಕೆಲ್ಲ ಕಾರಣ ರಾಧಿಕಾನೇ. ಅಮ್ಮ ರಾಧಿಕಾ, ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಥ್ಯಾಂಕ್ಸ್ ರಾಧಿಕಾ. ನಮ್ಮ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಯಾಕಿರಿ? ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೇ. ಗಂಡ ಹೆಂಡತಿ ಅಂದ್ರೆ ನಿಮ್ಮ ಥರನೇ ಇರ್ಬೇಕು. ಗಂಡ ಕಷ್ಟದಲ್ಲಿದ್ರೆ ಹೆಂಡತಿ ಸಹಾಯ ಮಾಡ್ಬೇಕು, ಹೆಂಡತಿಗೆ ಸಮಸ್ಯೆ ಬಂದ್ರೆ ಗಂಡ ಸಹಾಯ ಮಾಡ್ಬೇಕು.
ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಸಂಸಾರ ಮಾಡೋದು ಸರ್ವೇ ಸಾಮಾನ್ಯ. ಆದ್ರೆ ಆದರ್ಶ ದಂಪತಿ ಅಂದ್ರೆ ಒಟ್ಟಿಗೆ ಇರೋದಷ್ಟೇ ಅಲ್ಲ, ಒಬ್ರಿಗೋಸ್ಕರ ಇನ್ನೊಬ್ರು ಅಂತ ಬದುಕೋದು. ಕೊನೆವರೆಗೂ ಒಬ್ರಿಗೊಬ್ರು ಕೈ ಬಿಡದೆ ಕಾಪಾಡೋದು. ಸ್ವರ್ಗದಲ್ಲಿ ನಿಶ್ಚಯ ಆಗಿರೋ ಮದ್ವೆನ ಭೂಮಿ ಮೇಲೆ ಸುಖವಾಗಿ ನಡ್ಸ್ಕೊಂಡು ಹೋಗೋದು. ನೀವಿಬ್ರು ಹಾಗೇ ಇದ್ದೀರಾ. ಮೇಡ್ ಫಾರ್ ಈಚ್ ಅದರ್ ಅನ್ನೋ ತರ ಬದುಕ್ತೀರಾ. ಕಂದ ಕೈಲಾಶ್, ನಿಮ್ಮಿಬ್ಬರನ್ನು ನನ್ನ ಮಗ ಸೊಸೆ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಅಳಿಮಯ್ಯ, ನೀನ್ ತುಂಬಾ ಗ್ರೇಟ್ ಬಿಡು. ದೊಡ್ಡ ಟೆಂಡರೇ ಸಿಕ್ಕಿದೆ, ನಮಗೂ ತುಂಬಾ ಖುಷಿ ಆಗ್ತಿದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಮಾವ. ಹೌದು ಕಣಪ್ಪ ಕೈಲಾಶ್, ಚಿಕ್ಕ ವಯಸ್ಸಲ್ಲೇ ಅತ್ಕೆಯವ್ರು ನಡೆದಿರೋ ದಾರಿಲ್ ನಡೆದು ಬಿಸ್ನೆಸ್ ಅಲ್ಲಿ ಮುಂದೆ ಕದ್ದೆ. ಅಷ್ಟೊಂದ್ ಜವಾಬ್ದಾರಿ ಇರೋದಿಕ್ಕೆ ಅಲ್ವಾ ನನ್ ತಂಗಿ ರಾಧಿಕನ್ನ ಸೊಸೆ ಮಾಡ್ಕೊಂಡಿರೋದು. ಕಂದ ಕೈಲಾಶ್, ಅಮ್ಮ ನೀನ್ ಹೋಗಿ ಫ್ರೆಶ್ ಅಪ್ ಆಗೋ. ಸರಿ ಅಮ್ಮ. ಭಾವ ಮತ್ತೆ ರಾಧಿಕನ್ನ ದೂರ ಮಾಡ್ಬೇಕು ಅಂತ ನಾನು ಆ ಟೆಂಡರ್ ಪೇಪರ್ಸ್ನ ಎತ್ತು ಬಿಸಾಕಿದ್ರೆ ಆ ದರಿದ್ರ ನನ್ನ ಬೆನ್ನ ಹತ್ತಿ ಅದೃಷ್ಟ ರಾಧಿಕಾ ತಲೆ ಮೇಲೆ ಕೂತ್ಕೊಂಡು ಅವರಿಬ್ರು ಇನ್ನೂ ಹತ್ರ ಆಗೋ ತರ ಮಾಡಿದೆ. ಛೇ, ಏನಮ್ಮ ಇದು? ಏನ್ ಮಾಡೋದು, ನಮಗ್ ಸಂತೋಷ ತಂಗಾಳಿ ತರ ಬಂತು ಅನ್ನೋಷ್ಟ್ರಲ್ಲಿ ದುಃಖ ಬಿರುಗಾಳಿ ತರ ಧೂಳೆಬ್ಬಿಸ್ಬಿಡ್ತು. ಹೌದು, ನೀವಿಬ್ರೇನು ರಾಧಿಕನ್ ಹೋಗ್ಲೇ ಅಟ್ಟಕ್ಕೇರಿಸ್ತಿದ್ರಿ? ನೋಡಮ್ಮ, ನಿಮ್ ಅತ್ತೆಗೆ ನಮ್ಮ ಮೇಲೆ ಅನುಮಾನ ಬರಬಾರ್ದು ಅಂದ್ರೆ ನಾವು ಈ ತರ ಡ್ರಾಮಾನೆಲ್ಲ ಮಾಡ್ಲೇಬೇಕಾಗುತ್ತಮ್ಮ. ಎಕ್ಸ್ಕ್ಯೂಸ್ ಮೀ, ಈ ಏರಿಯಾದಲ್ಲಿ ಹಳೆ ಪೇಪರ್ ತಗೊಳ್ಳೋಣ ನೋಡಿದ್ರಾ? ಇಲ್ಲ ಸರ್. ಗುಜರಿ ಅಂಗಡಿಯಲ್ಲಿದೆ? ಗೊತ್ತಿಲ್ಲ ಸರ್.